ಶ್ರೀ ತ್ಯಾಗರಾಜರು ಸೇರಿದಂತೆ ಹಲವಾರು ವಾಗ್ಗೇಯಕಾರರು ದಾಸರ ಕೃತಿಗಳಿಂದ ಸ್ಫೂರ್ತಿ ಹಾಗೂ ಮಾರ್ಗದರ್ಶನ ಪಡೆದಿದ್ದಾರೆ ಎಂದರೆ ದಾಸರಿಗೆ ಕರ್ನಾಟಕ ಸಂಗೀತ ಪಿತಾಮಹ ಎಂಬುದು ದಾಸರು ರಚಿಸಿದ 4,75,000 ದೇವರ ನಾಮಗಳ ಸಂಖ್ಯಾ ವಿವರಗಳನ್ನು ವಾಸುದೇವನ ನಾಮಾವಳಿಯ ಕೀರ್ತಿಯನ್ನು ವ್ಯಾಸರಾಯರಿಂದ ಬಣ್ಣಿಪೆರು ಎಂಬ ತಮ್ಮ ದೇವರ ನಾಮದಲ್ಲಿ ತಾವೇ ದಾಸರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಒಮ್ಮೆ ದಾಸರ ಸಮಗ್ರ ರಚನೆಗಳನ್ನು ಪುರಂದರೋಪನಿಷತ್ ಎಂದು ಪ್ರಶಂಸೆ ಮಾಡುತ್ತಾರೆ. ರಚನೆಗಳನ್ನು ಒಳಗೊಂಡ ಗ್ರಂಥವನ್ನು ಸರ್ವಜ್ಞರ ಗ್ರಂಥಗಳ ಜೊತೆಗೆ ವ್ಯಾಸಪೀಠದಲ್ಲಿದ್ದು ಮಂಗಳಾರತಿಗಳಿದ್ದು ವ್ಯಾಸಪೀಠ ಜೀವನದಲ್ಲಿ ಒದಗಿ ಬರುವ ಸುಖ ದುಃಖಗಳು ಜೀವನ ಸಂಸ್ಕಾರ ರೂಪವಾದ ಅಗ್ನಿ ಪರೀಕ್ಷೆ ಎಂದು ಭಾವಿಸಿ ದಿಟ್ಟ ಹೆಜ್ಜೆ ಇಟ್ಟರು. ಮಾನವ ಜನ್ಮ ದೊಡ್ಡದು. ಭಗವಂತನ ಈ ವರಪ್ರಸಾದವನ್ನು ಸಾರ್ಥಕಪಡಿಸಿಕೊಳ್ಳುವುದು ಮಾನವನ ಆದ್ಯ ಕರ್ತವ್ಯ. ಈಸಬೇಕು, ಇದ್ದು ಜಯಿಸಬೇಕು ಎಂಬುದು ಲೋಕಕ್ಕೆ ಅವರನ್ನು ಉಪದೇಶಿಸುತ್ತಾರೆ. ಜನಸಾಮಾನ್ಯರು ಉದ್ಧಾರವಾಗವೇ ಶ್ರೀ ವ್ಯಾಸರಾಜ ತೀರ್ಥರ ಮುಖ್ಯ ಧ್ಯೇಯವಾಗಿದೆ. ಎಂದರೆ ಜನಸಾಮಾನ್ಯರ ಆಡುಭಾಷೆಯನ್ನೇ ಮಾಧ್ಯಮವನ್ನಾಗಿ ಬಳಸಿಕೊಂಡು ಕನ್ನಡದಲ್ಲಿ ಕೀರ್ತನೆಗಳನ್ನು ರಚಿಸತೊಡಗಿದರು. ದಾಸಪಂಥಕ್ಕೆ ದಾರಿ ಕೊಟ್ಟಿದ್ದಾರೆ. ಪುರಂದರದಾಸರು ಲೋಕೋದ್ಧಾರಕ್ಕಾಗಿಯೇ ಜನ್ಮವೆತ್ತಿದ ನಾರದಾಂಶ ಸಂಭೂತರು ಎಂಬುದನ್ನು ಮನಗಂಡಿದ್ದ ವ್ಯಾಸತೀರ್ಥರು ಧರ್ಮ ಪ್ರಚಾರ ಕಾರ್ಯಕ್ಕೆ ದಾಸರನ್ನೇ ನಿಯೋಜಿಸಿದರು. ಪುರಂದರದಾಸರ ಮಧುಕರ ವೃತ್ತಿಯಲ್ಲಿ ಪರಿಣಾಮ ಸಂಕೀರ್ತನೆ ಹಾಗೂ ಸಮಾಜ ಸುಧಾರಣೆ ಜೊತೆಯಲ್ಲಿ ಸಾಗತೊಡಗಿತು. ದಾಸರು ತಮ್ಮ ಯೌವನದ ಮುಖ್ಯ ಭಾಗವನ್ನು ವ್ಯವಹಾರ ಜೀವನದಲ್ಲಿ ಕಳೆದಿದ್ದವರು. ಇದರಿಂದಾಗಿ ಮನುಷ್ಯನ ಸ್ವಭಾವ, ಅವನ ಆಸೆ, ಆಕಾಂಕ್ಷೆ, ನೋವು, ನಲಿವು, ದ್ವೇಷ, ಅಸೂಯೆ ಮೊದಲಾದ ಗುಣಾನುಗುಣಗಳೆಲ್ಲವನ್ನೂ ಕೂಲಂಕಷವಾಗಿ ಅರಿತವರಾಗಿದ್ದರು. ಮಾನವನನ್ನು ಪ್ರಪಂಚಕ್ಕೆ ಬಿಗಿದು ಹಿಡಿದಿರುವುದೇ ಅವನ ಸ್ವಾರ್ಥ ಚಿಂತನೆ ಎಂಬುದನ್ನು ಸ್ವಾನುಭವದಿಂದ ಬಲ್ಲವರಾಗಿದ್ದರು. ಆಸೆ ಆಕಾಂಕ್ಷೆಗಳು ಇರಬೇಕಾದರೂ ಸಹಜ. ಆದರೆ ಅವು ಪರಮಾತ್ಮನ ಮುಖವಾಗಬೇಕು. ತನ್ನ ಸುಖಕ್ಕೆ ಸಮಾಜ ಹೇಗೆ ಮುಖ್ಯವೋ ಹಾಗೆಯೇ ಸಮಾಜದ ಒಳಿತಿಗೆ, ಉನ್ನತಿಗೆ ತಾನೂ ಮುಖ್ಯ ಎಂಬ ನಿಲುವು ಅವನಲ್ಲಿ ಮೂಡುವಂತಾಗಬೇಕು. ಆಗಲೇ ಲೋಕಕ್ಕೆ ಕಲ್ಯಾಣ ಎಂಬುದು ದಾಸರ ಮೂಲ ಮಂತ್ರವಾಗಿದೆ.
ತೆರೆದ ಕಣ್ಣಿನಿಂದ ಸುತ್ತಮುತ್ತಲ ಜಗತ್ತನ್ನು ಅವಲೋಕಿಸಿ